ನಮಸ್ತೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ಸ್ನೇಹಿತರೆ, ನಾನೀಗ ನಮ್ಮೂರು ಆಲೂರು ಅಂತೇಳಿ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಈ ಒಂದು ಕೆರೆಯ ಏರಿ ಮೇಲೆ ನಿಂತಿದ್ದೀನಿ. ನಮ್ಮ ಊರಿನ ಕೆರೆ ಇದು. ನೋಡಿ, ಕೆರೆ ಒಂದು ನೀರಿಲ್ಲದೆ ಈಗ ಕೆರೆ ಇವತ್ತು ಖಾಲಿ ಹೊಡಿತಾ ಇದೆ. ಇಲ್ಲೇ 1 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಸಿಂಶಾ ನದಿ ನೀರು ತುಂಬಿ ಹರಿತಾ ಇದೆ. ಆದರೆ ಇವತ್ತು ನಮ್ಮ ಕೆರೆಯಲ್ಲಿ ನೀರಿಲ್ಲ. ಇದಕ್ಕೆ ಒಂದು ಲಿಫ್ಟ್ ಇರಿಗೇಷನ್ ಏನಾದರೂ ಒಂದು ಏತ ನೀರಾವರಿ ಯೋಜನೆ ಮಾಡಿದರೆ ಇವತ್ತು ನಮ್ಮ ಕೆರೆನೂ ಕೂಡ ತುಂಬಿರ್ತಿತ್ತು. ಇದಕ್ಕೆ ಹೊಂದ್ಕೊಂಡಂತೆ ನೋಡಿ, ಇಲ್ಲಿ ಸುಮಾರು 100 ಎಕರೆ ಜಾಗ ಯಾರೂ ಕೂಡ ಇಲ್ಲಿ ವ್ಯವಸಾಯನ ಮಾಡಿಲ್ಲ. ಕಾರಣ ಕೆರೆಯಲ್ಲಿ ನೀರಿಲ್ಲ. ಸ್ನೇಹಿತರೆ ನೋಡಿ, ಇದು ಒಂದು ಸಿಂಶಾ ನದಿಯ ದಡದಲ್ಲಿರುವ ನಮ್ಮ ಆಸ್ತಿಗಳಿವೆಲ್ಲ. ಇಲ್ಲಿ ನನ್ನದು ಕೂಡ 1 ಎಕರೆ ಜಮೀನಿದೆ. ಈಗ ನೋಡಿ, ಬರಡಾಗಿ ನಿಂತಿದೆ. ಇಲ್ಲಿ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಈ ಒಂದು ಕೆರೆಗೆ ಸರ್ಕಾರದ ವತಿಯಿಂದ ಒಂದು ಏತ ನೀರಾವರಿ ಯೋಜನೆಯನ್ನು ತಯಾರಿಸಿ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಖಂಡಿತ ಈ ಕೆರೆಯನ್ನು ನಾವು ತುಂಬಿಸ್ಬೋದು. ಅಲ್ಲಿ ಸಿಂಶಾ ನದಿ ಒಳಗಡೆ ನೀರು ಹರಿದು ಹೋಗ್ತಾ ಇದೆ. ಆ ನೀರನ್ನು ನಾವು ಬಳಸಿ ಕೆರೆಯನ್ನು ತುಂಬಿಸ್ಬೋದು. ಆದರೆ ಜನಪ್ರತಿನಿಧಿಗಳು ದಯಮಾಡಿ ಇದನ್ನು ಈಡೇರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಈಗಾಗಲೇ ಸುಮಾರು 35 ವರ್ಷಗಳ ಹಿಂದೆಯೇ ಒಂದು ಲಿಫ್ಟ್ ಇರಿಗೇಷನ್ ಮಾಡಿದ್ರು. ಆಲೂರು ದೊಡ್ಡಿ ಅಂತ ಊರಿನ ಹತ್ತಿರ ಲಿಫ್ಟ್ ಇರಿಗೇಷನ್ನು, ಅದು ನೀರನ್ನ ತಗೊಂಡೋಗಿ ಅಲ್ಲಿ ವ್ಯವಸಾಯ ಮಾಡ್ತಿದ್ರು. ಈಗ ಅದು ಕೆಟ್ಟು ಉಪಯೋಗಕ್ಕೆ ಬರದಂತೆ ನಿಂತಿದೆ. ಅದನ್ನೇ ಬೇಕಾದರೆ ಆಧುನೀಕರಿಸಿ ನಾವು ಈ ಕೆರೆಗೆ ನೀರನ್ನು ತುಂಬಿಸ್ಬೋದು. ನಮ್ಮ ಸಿಂಶಾ ನದಿಯ ಹೊಳೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರನ್ನು ಒಂದು ಯೋಜನೆ ತಯಾರಿಸಿ ಆ ಲಿಫ್ಟ್ ಇರಿಗೇಷನ್ಗೆ ರೀಕನ್ಸ್ಟ್ರಕ್ಷನ್ ಅಂತ ಏನಾರು ಮಾಡಿ ನೀರು ಬರುವಂತೆ ಮಾಡಿದ್ರೆ ಖಂಡಿತ ರೈತರ ಬಾಳು ಅನುಕೂಲ, ರೈತರ ಬಾಳು ಬದುಕ್ಬೋದು. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಜನಪ್ರತಿನಿಧಿಗಳು ಬಂದು ನೋಡಿ ದಯಮಾಡಿ ಇದನ್ನು ನಿಜವಾಗ್ಲೂ ಈಡೇರಿಸ್ಬೇಕು. ಈ ಕೆರೆಗೆ ಕೆರೆ ನಾವು ಚಿಕ್ಕವರಾದಾಗ ಕೆರೆ ತುಂಬಿರ್ತಿತ್ತು. ನಾವೆಲ್ಲ ಈಜಾಡಿದ್ದೀವಿ ಕೆರೆ ಒಳಗೆಲ್ಲ. ಇವತ್ತು ನೋಡಿ, ಪಾಳು ಬಿದ್ದಿದೆ. ಎಲ್ಲ ಗುಂಡಿ ಹೊಡೆದಿದ್ದಾರೆ. ಎಲ್ಲ ಮಣ್ಣನ್ನು ಇದಾಗಿದೆ. ನಿಜವಾಗ್ಲೂ ಇದು ರೈತರಿಗೆ, ಇದು ನಮ್ಮ ಭೂಮಿಗಳಿಗೆ ಇದರಿಂದ ಅನುಕೂಲ ಆಯ್ತಾ ಇಲ್ಲ. ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಜನಪ್ರತಿನಿಧಿಗಳು ಇದರ ಒಂದು ಕಾರ್ಯವನ್ನು ನಿರ್ವಹಿಸಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.